ಓಕೆ. ಇನ್ನು ಟ್ರಾನ್ಸ್ ಕಮ್ಯುನಿಟಿಯಲ್ಲೇ ಲೈಕ್ ಇವಾಗ ಏನು ಲೈಕ್ ಹುಡುಗನಿಂದ ಹುಡುಗಿ ಆಗಿರ್ತಾರೆ. ಅಂಥವ್ರನ್ನ ತುಂಬಾ ಜನ ಮದುವೆ ಆಗಿರೋ ರೀಸನ್ ಅಂದ್ರೆ ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ. ಯಾಕಂದ್ರೆ ಇದೇ ಸೋಷಿಯಲ್ ಮೀಡಿಯಾದಲ್ಲೇ. ಬಟ್ ಅವರು ಮುಖ ತೋರಿಸ್ಕೊಳಕ್ ಇಷ್ಟಪಡಲ್ಲ. ಅವರು ನನ್ನ ಹಸ್ಬೆಂಡ್ ಬಂದ್ರು, ನನ್ನ ಹಸ್ಬೆಂಡ್ ಅಡ್ಗೆ ಮಾಡ್ಬೇಕು, ನನ್ನ ಹಸ್ಬೆಂಡ್ ಚೆನ್ನಾಗಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಆ ಅದ್ ಯಾವ ತರ ವರ್ಕ್ ಆಗುತ್ತೆ? ಲೈಕ್ ಅವರು ಒಂದು ಹುಡುಗ ಆಗಿ ಅಫ್ಕೋರ್ಸ್ ಈಗ ನಿಮಗೂ ನೀವು ಬದಲಾವಣೆ ಆಗಿರೋದ್ರಿಂದ ನಿಮ್ಗೆ ಹುಡುಗನ ಮೇಲೆ ಆಸೆ ಇರುತ್ತೆ. ಯಾಕಂದ್ರೆ ನೀವು ಹುಡುಗಿನ ಇಷ್ಟಪಡಕ್ ಆಗಲ್ಲ. ಅದು ತುಂಬಾ ಜನ ಹೇಳಿದ್ದಾರೆ ಅಂಡ್ ನಿಮ್ಮ ಬಾಯಲ್ಲೂ ನಾನು ಕೇಳಿದ್ದೇನೆ. ನನಗೆ ಹುಡುಗ ಇಂಟ್ರೆಸ್ಟ್ ಇರ್ತಾರೆ, ಹುಡುಗಿ ಇಂಟ್ರೆಸ್ಟ್ ಇರೋಕ್ ಸಾಧ್ಯನೇ ಇಲ್ಲ. ಅದು ಒಬ್ಬ ಹುಡುಗನ ಜೊತೆಗೆ ಬದಲಾವಣೆ ಆಗಿರುವಂತಹ ಒಬ್ಬ ಟ್ರಾನ್ಸ್ ವುಮೆನ್ ಹೇಗಿರೋಕ್ ಸಾಧ್ಯ? ಒಂದ್ ಹೇಳ್ತೀನಿ ನಿಮ್ಗೆ, ಇದು ಇಟ್ಸ್ ಅಗೇನ್ ಜೆಂಡರ್ ಅಂಡ್ ಸೆಕ್ಷುವಲ್ ಓರಿಯಂಟೇಷನ್ ಟಾಪಿಕ್ ನೀವು ಮುಟ್ಟಿರೋದು ಈಗ. ಸೊ ಈಗ ಏನಾಗುತ್ತೆ ಅಂತಂದ್ರೆ, ಇವಾಗ ಕೆಲವರು ಅನ್ಕೊಂಡಿರ್ತಾರೆ ನನಗೆ ಹುಡುಗನೇ ಬೇಕು, ನಾನು ಆಪರೇಷನ್ ಮಾಡಿ 100% ಹುಡುಗಿ ಆಗಿರ್ತೀನಿ. ಅಂದ್ರೆ ಈವನ್ ದಟ್ ಬಾಟಮ್ ಈಸ್ ಆಲ್ಸೋ ಮಚ್ ಬೆಟರ್ ವೆನ್ ಕಂಪೇರ್ಡ್ ಟು ರೆಗ್ಯುಲರ್ ವುಮೆನ್. ರೈಟ್, ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಯು ಬಿಕಾಸ್ ಇಟ್ ಇಸ್ ನಥಿಂಗ್ ಕಾನ್ಫಿಡೆನ್ಷಿಯಲ್. ಅದೇನಾಗುತ್ತೆ ಅಂತಂದ್ರೆ, ಪೀಪಲ್ ಆರ್ ವಾಂಟಿಂಗ್ ಆ ಜಾಗದಲ್ಲಿ ಅವರು ಒಂದು ಸ್ಪೇಸ್ ಅಲ್ಲಿ ಇರಬೇಕು. ಕೆಲವರು ಇನ್ನೊಬ್ರು ಇದ್ದಾರೆ, ಅವರು ಯೂಟರಸ್ ಕೂಡ ಇಂಪ್ಲಾಂಟ್ ಮಾಡ್ಕೊಂಡಿದ್ದಾರೆ, ಯೂಟರಸ್ ಇಂಪ್ಲಿಮೆಂಟ್ ಮಾಡಿ ಅವ್ರ ಮಗು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅಂದ್ರೆ ಅವರು ಬಯೋಲಾಜಿಕಲಿ ಶಿ ಇಸ್ 100% ವುಮನ್. ಫಾರ್ ಎಕ್ಸಾಂಪಲ್, ಯೂಟರಸ್ ಇಂಪ್ಲಾಂಟ್ ನಾನು ಮಾಡ್ಕೋಬಹುದು, ಬೇರೆ ಯಾರನ್ನ ಮಾಡ್ಕೋಬಹುದು. ಮಗು ಮಾಡಬೇಕು ಅಂತಂದ್ರೆ ಒಂದು ಏಜ್ ಇದೆಯಾ, ನಿಮ್ ಕೆಪಬಿಲಿಟಿ ಇದೆಯಾ, ಬಾಡಿ ತಡೆಯುತ್ತಾ, ಇದೆಲ್ಲವೂ ಕ್ವಶನ್ಸ್ ಡಿಸ್ಕಷನ್ಸ್ ಬರುತ್ತೆ. ಇದೇನೋ ಮಾಡ್ಬೇಕಾ ಮುಂದೆ, ಅದು ಒಂದು ಡಿಸ್ಕಷನ್ಸ್ ಬರುತ್ತೆ. ಟ್ರಾನ್ಸಿಷನ್ ಅಲ್ಲಿ ಇವೆಲ್ಲ ಮುಖ್ಯ ನೋಡುವಂಥದ್ದು. ಎವ್ರಿ ಡೇ ನಾನೇನ್ ಕಲ್ತ್ಕೊಂಡೆ, ನಮ್ಮ ಮನೆಯವ್ರು ಏನ್ ಕಲ್ತ್ಕೊಂಡ್ರು, ಇಲ್ಲಿಂದ ಏನ್ ಚೇಂಜ್ ಮಾಡ್ಕೊತಾ ಬರ್ತಾ ಇದೀನಿ, ಇದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಿಚಾರ, ಸೊಸೈಟಿ ಜೊತೆಗೆ ನಂದು ಓನ್ ಟ್ರಾನ್ಸಿಷನ್ ಜೊತೆಗೆ ನಾನೇನ್ ನೋಟ್ ಮಾಡಿದ್ದೀನಿ, ಇವೆಲ್ಲವೂ ಇಂಪಾರ್ಟೆಂಟ್. ನೆಕ್ಸ್ಟ್, when I'm coming to the topic of, let's say, attraction, ನನಗೆ ಇವಾಗ ನಾನು ಟ್ರಾನ್ಸಿಷನ್ ಆಗಿ ನಾನು ವುಮೆನ್ ಆದ್ರೂ ನನಗೆ ಯಾರ ಮೇಲೆ ಆಸೆ ಬರ್ಬೋದು, ಹುಡುಗ ಹುಡುಗಿ. ಯಾಕಂದ್ರೆ ಇಟ್ಸ್ ಅ ಸೆಕ್ಷುವಲ್ ಓರಿಯಂಟೇಷನ್. ಅಗೇನ್ ಲೆಸ್ಬಿಯನ್, ಗೇ ಕೇಳಿರ್ಬೇಕು. ಇದೇ ತರ ಯಾರ ಮೇಲೆ ಬೇಕಾದ್ರೆ ನನಗೆ ಆಸೆ ಬರ್ಬೋದು. ಇಲ್ಲ, ನಾನು ಐ ಕ್ಯಾನ್ ಬಿ ಅ ಬೈಸೆಕ್ಷುವಲ್, ರೈಟ್, ಐ ಕ್ಯಾನ್ ಬಿ ಎನಿಬಡಿ. ಯು ಕೆನಾಟ್ ಸ್ಟಾಪ್ ಮೀ ಫಾರ್ ದಿಸ್, ರೈಟ್. ಇದೇ ತರದ್ದು ಹುಡುಗ ಹುಡುಗಿನಲ್ಲೂ ರೆಗ್ಯುಲರ್ ಆಗಿ ಇರುತ್ತೆ. ಈಗ ನಿಮ್ಗೆ ಬೈಸೆಕ್ಷುವಲ್ ರೇಷಿಯೋ ಇಂಡಿಯಾದಲ್ಲಿ, ಬೈಸೆಕ್ಷುವಲ್ ಅಂತಂದ್ರೆ ಹುಡುಗ ಹುಡುಗಿಗೆ ಅಟ್ರಾಕ್ಟ್ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್. ಇದರಲ್ಲಿ ಸರ್ವೆನಲ್ಲಿ ಬಂದಿರತಕ್ಕಂಥದ್ದು 59% ಇಂಡಿಯನ್ಸ್ ಆರ್ ಅಟ್ರಾಕ್ಟೆಡ್ ಟು ಬೋತ್ ಸೆಕ್ಸಸ್. ಗೊತ್ತಾಗ್ತಾ ಇದೆಯಾ ನಿಮ್ಗೆ ನಾ ಹೇಳಿದ್ದು? ಈ ತರ ನಿಮ್ಗೆ ಒಂದು ಕಂಡೀಷನ್ ಇರುವಾಗ, ಇವಾಗ ಯಾರೋ ಒಬ್ರು ಬದಲಾವಣೆ ಆಗಿದ್ದಾರೆ ಅಂತಂದ್ರೆ, ಇವಾಗ ನಾನು ಯಾರನ್ನ ಬೇಕಾದ್ರೆ ಚೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನನ್ನ ಒಂದು ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ನನಗೆ ಇವಾಗ ನಾನು ಐ ಕ್ಯಾನ್ ಆಲ್ಸೋ ಸೇ ನನಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ, ಅಂದ್ರೆ ನನ್ನ ಬಾಡಿ ನನ್ನ ಮೈಂಡ್ ಏನು ಕೇಳ್ತಾ ಇಲ್ಲ. ಕೇಳಿದ್ರೆ ಯಾರನ್ನ ಕೇಳಬೇಕು, ಹುಡುಗ ಅಥವಾ ಹುಡುಗಿ. ಇಲ್ಲ, ನನ್ಗೆ ಯಾವ್ದು ಬೇಡ, ನನ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಸೊ ದಟ್ ಈಸ್ ಕಾಲ್ಡ್ as asexual. Yes, I mean ace ಅಂತ ಕರೀತಾರೆ. Yes, so I mean ace. ಸೊ ಇವ್ರದ್ದೇನಾಗುತ್ತೆ, ಹುಡುಗ ಹುಡುಗಿ ಅಟ್ರಾಕ್ಟ್ ಆಗ್ತಕ್ಕಂಥ ಕ್ರೌಡ್ ಬೇರೆ. ನಾನು ಇವಾಗ ಫ್ಯಾಮಿಲಿ ಮಾಡ್ಬೇಕು, ಮಗು ಮಾಡ್ಕೋಬೇಕು, ಇಲ್ಲ ಮಗುನ್ ದತ್ತು ತಗೋಬೇಕು, ನಾನು ಹಿಂಗೆ ನಡೆಸ್ತೀನಿ, ನಾನು ಫ್ಯಾಮಿಲಿ ನಡೆಸ್ತೀನಿ, ನಾನು ಪ್ರಾಬಬ್ಲಿ ಡಿಪೆಂಡೆಂಟ್ ಆಗಿರ್ತೀನಿ, ಇಲ್ಲ ಅಂದ್ರೆ ನಾನು ಸೋ ಅಂಡ್ ಸೋ ಇರ್ತೀನಿ. ಐ ಚೇಂಜ್ ಮೈ ಕಂಪ್ಲೀಟ್ ಜೆಂಡರ್. ಐ ಆಮ್ ಎ ಫೀಮೇಲ್, ಐ ಆಮ್ ನಾಟ್ ಅ ಟ್ರಾನ್ಸ್ಜೆಂಡರ್. ನನ್ನ ಐಡೆಂಟಿಟಿ ಕಾರ್ಡ್ ಇಸ್ ಅ ಫೀಮೇಲ್. ಐ ಹ್ಯಾವ್ ಎವ್ರಿ ರೆಕಾರ್ಡ್ ಇನ್ ಇಂಡಿಯಾ ಆಸ್ ಫೀಮೇಲ್. ಈ ಒಂದು ಕಂಡೀಷನ್ ಅಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಬಿ ಅ ಫೀಮೇಲ್, ಬಟ್ absolutely unmarried, divorced. I was married to a woman. She didn't like me, she threw me away.